ಪಾಕಿಸ್ತಾನದಲ್ಲಿ ಚೀನಿ ಏರ್ಪೋರ್ಟ್ ವಿಮಾನ ಇಲ್ಲ, ಪ್ರಯಾಣಿಕರಿಲ್ಲ, ಪ್ರಯೋಜನವೂ ಇಲ್ಲ. ಪಾಕಿಸ್ತಾನದ ಬಲೂಚಿಸ್ತಾನ್ ಪ್ರಾಂತ್ಯದಲ್ಲಿರುವ ಬಂದರು ನಗರಿ ಗ್ವಾದರ್ನಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವೊಂದನ್ನು ನಿರ್ಮಿಸಲಾಗಿದೆ. ಕಳೆದ ವರ್ಷ ಅಂದ್ರೆ 2024 ಅಕ್ಟೋಬರ್ನಲ್ಲಿ ಈ ಏರ್ಪೋರ್ಟ್ ನಿರ್ಮಾಣಕ್ಕೆ ಬರೋಬ್ಬರಿ $240 ಮಿಲಿಯನ್ ಹಣ ಖರ್ಚಾಗಿದೆ. ಭಾರತೀಯ ರೂಪಾಯಿ ಲೆಕ್ಕದಲ್ಲಿ 2,000 ಕೋಟಿ ಆಗುತ್ತದೆ. ಪಾಕಿಸ್ತಾನ ರೂಪಾಯಿಯಲ್ಲಿ ಇದು 6,700 ಕೋಟಿ ರೂಪಾಯಿ ಆಗುತ್ತದೆ. ಏರ್ಪೋರ್ಟ್ ನಿರ್ಮಾಣ ಆಗಿ 3-4 ತಿಂಗಳಾದರೂ ಒಂದೇ ಒಂದು ವಿಮಾನವೂ ಇಲ್ಲಿ ಓಡಾಡಿಲ್ಲ. ಪ್ರಯಾಣಿಕರ ಸುಳಿವಂತೂ ಇಲ್ವೇ ಇಲ್ಲ. ಇನ್ನು ಈ ಏರ್ಪೋರ್ಟ್ನ ಕೆಪಾಸಿಟಿ ಕೇಳಿದ್ರೆ ನೀವು ದಂಗಾಗೋದಂತೂ ಗ್ಯಾರಂಟಿ. ಈ ಏರ್ಪೋರ್ಟ್ನ ಕೆಪಾಸಿಟಿ 4 ಲಕ್ಷ ಪ್ರಯಾಣಿಕರಷ್ಟಿದೆ. ಅಂದ್ರೆ ಒಂದು ವರ್ಷದಲ್ಲಿ 4 ಲಕ್ಷ ಪ್ರಯಾಣಿಕರಿಗೆ ಸೇವೆ ನೀಡುವಷ್ಟು ದೊಡ್ಡದು ಈ ವಿಮಾನ ನಿಲ್ದಾಣ. ಆದ್ರೆ ವಿಚಿತ್ರ ಅಂದ್ರೆ ಗ್ವಾದರ್ ನಗರದಲ್ಲಿ 1 ಲಕ್ಷ ಜನಸಂಖ್ಯೆಯೂ ಇಲ್ಲ. ಇಷ್ಟು ವಿರಳ ಜನಸಂಖ್ಯೆಗೆ ಒಂದು ಏರ್ಪೋರ್ಟ್ ಅಗತ್ಯವ ಎಂಬುದು ಒಂದು ಪ್ರಶ್ನೆಯಾದ್ರೆ, ಸಾಲದ ಹೊರೆಯಲ್ಲೇ ಒದ್ದಾಡ್ತಾ ಇರುವ ಪಾಕಿಸ್ತಾನಕ್ಕೆ ಈ ಏರ್ಪೋರ್ಟ್ ಬೇಕಾ ಅನ್ನೋದು ಇನ್ನೊಂದು ಪ್ರಶ್ನೆ. ಚೀನಾ ತನಗಾಗಿ ನಿರ್ಮಿಸಿದ ಏರ್ಪೋರ್ಟ್ ಇದು. ಗ್ವಾದರ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ನಿರ್ಮಾಣಕ್ಕೆ ಹಣಕಾಸು ವ್ಯವಸ್ಥೆ ಮಾಡಿದ್ದು ಚೀನಾ ದೇಶವೇ. ಪಾಕಿಸ್ತಾನಕ್ಕೆ ಸಾಲ ಕೊಟ್ಟು ಈ ಏರ್ಪೋರ್ಟ್ ಕಟ್ಟಿಸಿದೆ ಚೀನಾ. ಈ ಏರ್ಪೋರ್ಟ್ನಿಂದ ಪಾಕಿಸ್ತಾನಕ್ಕೆ ಒಂದಿನಿತೂ ಉಪಯೋಗ ಇಲ್ಲ. ಆದರೆ ಚೀನಾಗೆ ನಾನಾ ಪ್ರಯೋಜನಗಳಿವೆ. ಗ್ವಾದರ್ ಮೊದಲಾಗಿ ಬಂದರು ನಗರಿ. ಚೀನಾದ ಸರಕುಗಳ ಸಾಗಣೆಗೆ ಗ್ವಾದರ್ ಪ್ರಮುಖ ಕೊಂಡಿಯಾಗಬಲ್ಲದು. ಗ್ವಾದರ್ ಸೇರಿದಂತೆ ಬಲೂಚಿಸ್ತಾನದ ವಿವಿಧೆಡೆ ಚೀನಾ ಹಲವು ಕಾಮಗಾರಿಗಳನ್ನು ನಡೆಸ್ತಾ ಇದೆ. ಸಾಕಷ್ಟು ಚೀನಿ ಜನರು ಇಲ್ಲಿ ಇದ್ದಾರೆ. ಇವರಿಗಾಗಿ ಏರ್ಪೋರ್ಟ್ ನಿರ್ಮಿಸಿದಂತೆ ಕಾಣುತ್ತಿದೆ ಎಂದು ಪಾಕಿಸ್ತಾನದ ಕೆಲವರು ಆರೋಪಿಸಿದ್ದಾರೆ. ಭಾರತಕ್ಕೆ ಸೇರಬೇಕಿದ್ದ ಗ್ವಾದರ್ ಈ ಹಿಂದೆ ಓಮನ್ ದೇಶದ ಆಳ್ವಿಕೆಯಲ್ಲಿತ್ತು. ಗ್ವಾದರ್ ಪುಟ್ಟ ಪಟ್ಟಣವಾದ್ರೂ ಆಯಕಟ್ಟಿನಲ್ಲಿರುವ ಪ್ರದೇಶ. ಓಮನ್ನಿಂದ ಇದನ್ನ ಭಾರತ ಪಡೆಯುವ ಅವಕಾಶ ಇತ್ತಾದ್ರೂ ಈ ಸಂದರ್ಭದಲ್ಲಿ ಆಸಕ್ತಿ ತೋರಲಿಲ್ಲ. ಕೊನೆಗೆ ಓಮನ್ ಇದನ್ನ ಪಾಕಿಸ್ತಾನಕ್ಕೆ ಬಿಟ್ಟುಕೊಟ್ಟಿತು. ಓಮನ್ ಆಳ್ವಿಕೆ ಇದ್ದಾಗ ಇಲ್ಲಿ ತಕ್ಕ ಮಟ್ಟಿಗೆ ಉದ್ಯೋಗ, ನೀರು ಇತ್ಯಾದಿ ಮೂಲಭೂತ ಅಂಶಗಳು ಇದ್ವು. ಪಾಕಿಸ್ತಾನಕ್ಕೆ ಸೇರಿದ ಬಳಿಕ ಎಲ್ಲವೂ ಹಾಳಾಯಿತು ಅನ್ನುತ್ತಾರೆ ಸ್ಥಳೀಯರು. ಬಲೂಚಿಸ್ತಾನದ ಸ್ವಾತಂತ್ರ್ಯ ಹೋರಾಟ. ಗ್ವಾದರ್ ಮಾತ್ರ ಅಲ್ಲ, ಇಡೀ ಬಲೂಚಿಸ್ತಾನ್ ಪ್ರಾಂತ್ಯದ ಕಥೆಯೇ ಹೀಗಿದೆ. ಇಲ್ಲಿನ ಜನರು ಈಗಲೂ ಕೂಡ ಪಾಕಿಸ್ತಾನದಿಂದ ಬೇರ್ಪಡಲು ಹಪಹಪಿಸುತ್ತಿದ್ದಾರೆ, ಹೋರಾಡ್ತಾ ಇದ್ದಾರೆ. ಚೀನಿಯರನ್ನ ಓಡಿಸಲು ಭಯೋತ್ಪಾದಕ ದಾಳಿಗಳನ್ನು ನಡೆಸುತ್ತಿದ್ದಾರೆ. ಈಗ ಚೀನಿಯರ ರಕ್ಷಣೆಗೆ ಪಾಕಿಸ್ತಾನ ಪ್ರಬಲ ಮಿಲಿಟರಿ ಪಹರೆಯನ್ನ ಗ್ವಾದರ್ ಹಾಗೂ ಬಲೂಚಿಸ್ತಾನದ ವಿವಿಧೆಡೆ ನಿಯೋಜಿಸಿದೆ. ಈಗ ಏರ್ಪೋರ್ಟ್ ಕೂಡ ನಿರ್ಮಾಣ ಆಗಿದೆ. ಆದರೆ ಅಂತಿಮವಾಗಿ ಪಾಕಿಸ್ತಾನದ ಸಾಲದ ಹೊರೆ ಹೆಚ್ಚಾಗಿದೆ.